ಕರ್ನಾಟಕದಲ್ಲಿ ಈ ಬಾರಿ ಭಾರಿ ಮಳೆಯಾದ ಕಾರಣ ವಿವಿಧ ಜಿಲ್ಲೆಯ ವಿವಿಧ ತಾಲೂಕಿನ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ. ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂತಹ ಚಡಚಣ ತಾಲೂಕು ಕೂಡ ಒಂದು. ಚಡಚಣ ತಾಲೂಕಿನಲ್ಲಿಯೂ ಕೂಡ ಅನೇಕ ರಸ್ತೆಗಳು ಹಾಳಾಗಿರುವುದು ಕಂಡುಬಂದಿದೆ. ಚಡಚಣ ತಾಲೂಕಿನ ವಿವಿಧ ಕಡೆ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ರಸ್ತೆ ಸರಿಯಾಗಿ ನಿರ್ಮಾಣ ಮಾಡಿಲ್ಲ. ಅಲ್ಲದೆ ರಸ್ತೆಗಳು ಹಾಳಾಗಿ ಹೋಗಿದ್ದರಿಂದ ಸಾರ್ವಜನಿಕರು ಓಡಾಡಲು ಪಡವಾರದ ಕಷ್ಟವನ್ನು ಪಡುತ್ತಿದ್ದಾರೆ. ಇನ್ನು ಪಟ್ಟಣ ಪಂಚಾಯತಿ ಸದಸ್ಯರಾದ ಇಬ್ರಾಹಿಂ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕೆಂದು ತಿಳಿಸಿದ್ದಾರೆ. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಇವರ ಮೆಂಬರ್ ಅವರ ನಿಮ್ಮ ಹೆಸರು ಇಬ್ರಾಹಿಂ ಸೌದಾಗರ್. ಹಾಂ, ಪಟ್ಟಣ ಪಂಚಾಯತ್ ಸದಸ್ಯರು, ವಾರ್ಡ್ ನಂಬರ್ 12. ಹಾಂ, ಈ ಮಳೆಗಾಲದಲ್ಲಿ ಜನರಿಗೆ ಸ್ವಲ್ಪ ಹೈದಾಡಕ್ಕೆ ಪಟ್ಟಣೋತ್ಸವ ದೇವ್ರಿಗೆ ಹೋಗಿ ಜನರಿಗೆ ತೊಂದರೆ ಆಗೋದ್ರಿಂದ ಗರ್ಸೀಕರಣ ಮಾಡಾಕತ್ತೀವಿ ರೀ. ಇದು ಪೂರ್ತಿ ಗರಸ್ ಹಾಕಿ ಜನರಿಗೆ ಅನುಕೂಲ ಆಗಪ್ಲೆ ಈ ರಸ್ತೆ ಇದು ಮಾಡ್ಲಿತ್ತೀರ, ಸುಧಾರಣೆ ಮಾಡ್ಲಿತ್ತೀರ. ಇದೇನು ಪಂಚಾಯತಿ ವತಿಯಿಂದೋ ಇಲ್ಲ ನಿಮ್ಮ ಸ್ವಂತ ದುಡ್ಡಿಂದ ಹಾಕ್ತಾ ಇದ್ದೀರಾ? ಏನು ನಾವೀಗ ಸ್ವಂತ ದುಡ್ಡಿನ ಹಾಕಾಕತ್ತೀವಿ, ಆಮೇಲೆ ಅದನ್ನು ಪಂಚಾಯತ್ ರೂಪದಾಗ ಅದನ್ನು ಮ್ಯಾನೇಜ್ ಮಾಡಕ್ಕೆ ಬರ್ತೈತೆ. ಓಕೆ, ಒಟ್ಟಿನಲ್ಲಿ ಅಭಿವೃದ್ಧಿ ಮಾಡೋಕೆ ಪ್ರಯತ್ನ ಮಾಡ್ತೇವೆ. ಪಂಚಾಯತಿ ದುಡ್ಡಿನಿಂದ ಅಭಿವೃದ್ಧಿ ಮಾಡಾಕತ್ತೀವಿ ರೀ. ವೈಯಕ್ತಿಕ ಮೊದಲು ಅದನ್ನು ಬಿಲ್ ಬರೋಮಟ್ಟಿಗೆ ಮೊದಲು ನಾವು ಶೋಷಣೆ ಬರಬೇಕು. ಶೋಷಣೆ ಆದ ನಂತರ ಮುಂದೆ ಬರೋದಿಲ್ಲ. ನಿಮ್ಮ ಸ್ವಂತ ಹಾಕಿ ಆಮೇಲೆ ಇದು ಮಾಡ್ತೀರಾ. ನಿಮ್ಮ ವಾರ್ಡಿಗೆ ಬರೋದ? ಯಾವ ವಾರ್ಡ್ ಅದು? ಇದು ವಾರ್ಡ್ ನಂಬರ್ 13. ಹಾಂ, ನಿಮ್ಮ ವಾರ್ಡು? ನಮ್ಮ ವಾರ್ಡ್ ನಂಬರ್ 12. ಅಂದ್ರೆ ಎಲ್ಲ ಕಡೆ ತಿರುಗಾಡಿ ಕೆಲಸ ಮಾಡ್ತೀರಾ? ಜನರಲ್ಲಿ ಅದು ತೊಂದರೆ ನಿವಾರಣೆ ಮಾಡುವುದು ಒಂದು ಮಾನವೀಯ ಧರ್ಮ. ಹಾಂ, ಧರ್ಮದ ಲೆಕ್ಕ ಅಭಿವೃದ್ಧಿಗೆ ಇದು ಮಾಡ್ತಾ ಇದ್ದೀರಾ, ಸಹಾಯ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು, ಹೋಗೋಕ್ಕೆ ರಸ್ತೆ ಸುಧಾರಣೆ ಆಗಬೇಕು. ನಿಮ್ಮ ಹೆಸರು ಏನಂದ್ರಿ? ಇಬ್ರಾಹಿಂ ಸೌದಾಗರ್. ಓಕೆ, ಒಂದು ಸಾಕು ಬಿಡು, ಇಲ್ಲಿ ಒಂದು ರೈಡ್ ಹಾಕೋಣ. ಇಲ್ಲೊಂದಲ್ಲ ಹಾಕಿಬಿಡು. ಸರಿ ಮಿತ್ರ ಜರ ಯಾ ಇದೆ 1 ಕಿಲೋಮೀಟ್ರ್ ಇದೆಯಾ? ಏನು ಎಷ್ಟಿದೆ? ಒಂದು ಅರ್ಧ ಕಿಲೋಮೀಟ್ರ್ ಇದೇ ರೀತಿ ಇದೆ ರಸ್ತೆ, ಪೂರ್ತಿ ಹಾಳಾಗಿದೆ.